ಉಲ್ಲನ್ನಲ್ಲಿ ಪಫ್ ಫ್ಲವರ್ ಹಾಕಿದ್ದೀನಿ. ಈ ಫ್ಲವರ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದು ನೀವು ಕೀ ಚೈನ್ಗೆ, ವ್ಯಾನಿಟಿ ಬ್ಯಾಗ್ಗೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲೊಂದು ಮ್ಯಾಜಿಕ್ ರಿಂಗ್ ಅಂದರೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು 1 2 3 4 5 6 ಚೈನ್ ಹಾಕಿ ಮೊದಲನೇ ಚೈನಲ್ಲಿ ದಾರ ಅಂತಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಸ್ಟಿಚ್ ಮಾಡ್ತೀನಿ. ಮಾಡಿ ಪುನಃ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ರಿಂಗ್ ಒಳಗಡೆಯಿಂದ ದಾರ ತಗೊಂಡು ಆ ಸೂಜಿ ಮೇಲೆ ಹತ್ರ ಬರ್ತೀನಿ. ಅಂದರೆ ಉದ್ದುದ್ದಾನೆ ಇರಬೇಕು. 2 ಸಲ 3 ಸಲ 4 ಸಲ ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ದಾರ ಹೊರಗೆ ತಂದು 5 ಸಲ 6 ಸಲ 7 ಸಲ ಸೂಜಿ ಮೇಲಿನ ದಾರ ತಂದು ಪಫ್ ಹಾಕಿ ಅದರೊಳಗಡೆಯಿಂದ ಲಾಕ್ ಮಾಡ್ತೀನಿ. ಈ 4 ಚೈನ್ ಹಾಕಿದ್ದೀವಲ್ಲ ಸ್ಟಾರ್ಟಿಂಗು, ಅದರೊಳಗಡೆಯಿಂದನೂ ಲಾಕ್ ಮಾಡಿ ಪುನಃ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಆ ರಿಂಗ್ ಒಳಗಡೆ ಸ್ಟಿಚ್ ಮಾಡ್ತೀನಿ. ಅಂದರೆ ಬರೀ ಸ್ಟಿಚ್ನ ಹೊರಗೆ ತೆಗಿತೀನಿ. ಈ 6 ಚೈನ್ ಇರೋ ರಿಂಗ್ ಒಳಗೆ ಸ್ಟಿಚ್ ಮಾಡಿದೆ. ಮಾಡಿ ಪುನಃ 4 ಚೈನ್ ಹಾಕ್ತೀನಿ. 1 2 3 4 ಕ್ರೋಶಾದಿಂದ ಉಲ್ಲನ್ ಹೊರಗೆ ತರೋದಕ್ಕೆ ಚೈನ್ ಅಂತೀವಿ. ಪುನಃ ಸೂಜಿ ಮೇಲೆ ದಾರ ತಂದು ಉದ್ದಕ್ಕೆ 4 ಚೈನ್ ಹತ್ರನೇ ಬರೋಂಗೆ ಸೂಜಿ ಮೇಲೆ ದಾರ, 6 ಚೈನಿಂದ ಪುನಃ ಹೊರಗೆ ದಾರ, ಸೂಜಿ ಮೇಲೆ ದಾರ, 6 ಚೈನಿಂದ ಪುನಃ ಉಲ್ಲನ್ ಹೊರಗೆ. ಹಾಗೆ ನಾನು 7 ಸಲ ಉಲ್ಲನ್ನು ಹೊರಗೆ ತರ್ತೀನಿ. ತಂದು ಎಲ್ಲ ಒಟ್ಟಿಗೆ ಒಂದೇ ಸಲ ಉಲ್ಲನ್ನು ಕ್ರೋಶಾದಿಂದ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಒಂದು ನಾಟ್ ಹಾಕ್ತೀನಿ. ಅದಕ್ಕೂ ಒಂದು ನಾಟ್ ಹಾಕ್ತೀನಿ. ಪುನಃ 4 ಚೈನ್ ಹಾಕ್ತೀನಿ. 2 3 4 ಚೈನ್ ಹಾಕಿ ಆ 6 ರಿಂಗ್ ಒಳಗೆ ಅದನ್ನು ಸ್ಟಿಚ್ ಅಂತ ಲಾಕ್ ಮಾಡ್ತೀನಿ. ದಾರಾನ ಹೊರಗೆ ತಂದು ಸುಮ್ಮನೆ ಇದ್ರ ಹೊರಗಡೆಯಿಂದ ಹೊರಗೆ ತಂದರೆ ಅದು ಸ್ಟಿಚ್ ಆಗುತ್ತೆ. ಪುನಃ 4 ಚೈನ್, ಸೂಜಿ ಮೇಲೆ ಕ್ರೋಶದ ಮೇಲೆ ಉಲ್ಲನ್ನು, ಪುನಃ 6 ರಿಂಗ್ ಒಳಗಡೆಯಿಂದ ಒಂದು ಸಲ ಉಲ್ಲನ್ನು, ಪುನಃ ಕ್ರೋಶದ ಮೇಲೆ ಉಲ್ಲನ್ನು, 6 ರಿಂಗ್ ಒಳಗಡೆಯಿಂದ ಒಂದು ಸಲ, 7 ಸಲ ಮಾಡಬೇಕು. 3 4 5 6 7 ಆದಮೇಲೆ ಎಲ್ಲ ಪಫ್ ಒಳಗಡೆಯಿಂದ ಹುಲ್ಲನ್ನು ಕ್ರೋಶದಿಂದ ಎಳಿತೀನಿ. ಆ ಚೈನ್ ಒಳಗಡೆಯಿಂದನೂ ಎಳೆದು ಹುಲ್ಲನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪುನಃ 4 ಚೈನ್ ಹಾಕಿ ಆ 6 ರಿಂಗ್ ಒಳಗೆ ಸ್ಟಿಚ್ ಮಾಡ್ತೀನಿ. 6 ರಿಂಗ್ ಒಳಗಡೆ ಸ್ಟಿಚ್ ಮಾಡ್ತೀನಿ. ಮಾಡಿ ಪುನಃ ಆ ದಾರ ಹಿಂದ್ಗಡೆ ಇರೋದನ್ನು ಆಮೇಲೆ ಉಲ್ಲನೊಳಗೆ ಸೇರಿಸ್ತೀನಿ.
ಪುನಃ 4 ಚೈನ್, 4 ಚೈನ್, ಇದು 6 ರಿಂಗ್ ಒಳಗೆ 5 ಪೆಟಲ್ ಅಂದರೆ ಪಫ್ ಫ್ಲವರ್ದು 5 ಪೆಟಲ್ ಹಾಕಿದ್ದೀನಿ. ಹಾಕಿ 5ನೇ ಪೆಟಲು ಲಾಕ್ ಮಾಡಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಆ 6 ರಿಂಗ್ ಒಳಗೇ ಹಾಕಿ ಸ್ಲಿಪ್ ಸ್ಟಿಚ್ ಮಾಡ್ತೀನಿ. ಇನ್ನೊಂದು ಚೈನ್ ಹಾಕಿ ದಾರಾನ ಕಟ್ ಮಾಡ್ತೀನಿ. ಕಟ್ ಮಾಡಿ ಅದನ್ನು ಹೊರಗೆ ಎಳಿತೀನಿ ಕ್ರೋಶಾದಿಂದ. ಹೊರಗೆಳೆದು ಹಿಂದೆ ಇರೋ ಉಲ್ಲನೊಳಗೆ ಸೇರಿಸಿ ಕಟ್ ಮಾಡ್ತೀನಿ. ಹೀಗೆ ಉಲ್ಲನ್ನ ಅದರೊಳಗೆ ಸೇರಿಸಿ ಎಕ್ಸ್ಟ್ರಾ ಇರೋ ಉಲ್ಲನ್ನು ಕಟ್ ಮಾಡ್ತೀನಿ. ಇದು ಪಫ್ ಫ್ಲವರ್ 6 ಎಳೆ ಚೈನಲ್ಲಿ 5 ಪೆಟಲ್ಸ್ ಬಂದಿದೆ.